ಸೋರಿಯಾಸಿಸ್ ಸಾಮಾನ್ಯ ಚರ್ಮದ ಕಾಯಿಲೆಗಳಲ್ಲಿ ಒಂದು. ಒಂದೇ ಸಲ ಆಗೋದಿಲ್ಲ, ಮೊದಲೇ ಸೂಚನೆ ಕೊಡ್ತದೆ. ಎಚ್ಚರಿಕೆ ಬೇಕು. ಆದ್ರೆ ಆದ್ಮೇಲೆ ಇದು ಸಾಮಾನ್ಯವಾಗಿರುತ್ತೆ. ಬೇಗ ಹೋಗೋದಿಲ್ಲ. ಇದು ಹೆಚ್ಚು ಯಾಕೆ ಆಗುತ್ತೆ? ಹಾಲು, ಮೊಸರು ಮತ್ತು ಇಂತಹ ಪದಾರ್ಥಗಳನ್ನು ಮಾಂಸಾಹಾರ ಜೊತೆಗೆ ತಿನ್ನಬಾರದು. ಮೀನು ತಿನ್ನುವವರು ಮತ್ತು ಹಾಲು, ಮೊಸರು ಪದಾರ್ಥಗಳನ್ನು ಬಳಸುವವರು ಸೋರಿಯಾಸಿಸ್ಗೆ ಒಳಗಾಗಬಹುದು. 2 ಗಂಟೆ ಮೀನು ತಿನ್ನಬಹುದು, ಆದರೆ ಮೊಸರು ತಿನ್ನಬಾರದು. ಮಟನ್ನಲ್ಲಿ ಹೆಚ್ಚು ಪ್ರೋಟೀನ್ ಇದೆ. ಪ್ರೋಟೀನಿಗೆ ಹಾಲು ಸೇರಿಸಿದ್ರೆ ಸೋರಿಯಾಸಿಸ್ ಆಗೋದಿಲ್ಲ. ಸೋರಿಯಾಸಿಸ್ ಆಗಿದ್ದಾಗ ಅದು ಚರ್ಮಕ್ಕೆ ಪರಿಣಾಮ ಬೀರುತ್ತದೆ. ಇದು ಮೊಡವು ಮತ್ತು ಹಾಳುಗಳನ್ನು ಉಂಟುಮಾಡುತ್ತದೆ. ಜಿಗರು ಕೂಡ ತುಂಬಿ ಕೊಬ್ಬು ಜಿಗರು ಆಗುತ್ತದೆ. ಅದು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ರಕ್ತವನ್ನು ಶುದ್ಧಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಚರ್ಮದ ಸಮಸ್ಯೆ ಆರಂಭವಾದ ಕೂಡಲೇ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ಎಚ್ಚರಿಕೆ ವಹಿಸಿ, ಆರೋಗ್ಯಕರ ಆಹಾರ ಸೇವಿಸಬೇಕು. ನಾವು ಹೆಚ್ಚು ನೀರು ಕುಡಿಯಬೇಕು. ರಕ್ತಕ್ಕೆ ಉತ್ತಮ ಆಹಾರ ಸೇವಿಸಬೇಕು. ಬೀಟ್ರೂಟ್, ಗಜ್ಜರಿ, ಟೊಮೆಟೊ ಉತ್ತಮ ಸಂಯೋಜನೆಗಳು. ರಕ್ತ ಸುಧಾರಿಸಿದರೆ ವಿಷಗಳು ಕಡಿಮೆಯಾಗುತ್ತವೆ. ಸೋರಿಯಾಸಿಸ್ ಇದ್ದರೆ ಮೊಸರು, ಹಾಲು, ಮಾಂಸಾಹಾರವಿಲ್ಲ, ಕೆಲವರಿಗೆ ಸೋಂಕು ಬರುತ್ತದೆ. ಆದರೆ ಜಾಗರೂಕವಾಗಿರಬೇಕು. ತೊಡೆರೋಗವು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಸೌತೆಕಾಯಿ, ಕಚ್ಚು ಸ್ಥಳೀಯ ಹಣ್ಣುಗಳು. ಹಸಿರು ಎಲೆಗಳಲ್ಲಿ ತ್ವಚಾ ರೋಗವಿಲ್ಲ, ಕಚ್ಚು ಹಸಿರು ಎಲೆಗಳೊಂದಿಗೆ ಬೆಳೆದು ಭಾಗವಾಗಿವೆ. ಬಿ ಬೆಟರ್ ಸೂರ್ಯ ಊರ್ಜಾದಲ್ಲಿ ಉಸಿರಿಕಾಯಿ, ತನಿಕಾಯಿ, ಕರಕ್ಕಾಯಿ ಸೇರಿವೆ. ಈ ಪದಾರ್ಥಗಳು ರಕ್ತ ಶುದ್ಧಪಡಿಸಿ ದೇಹದ ಅಶುದ್ಧಿಗಳನ್ನು ತೆಗೆದುಹಾಕುತ್ತವೆ. ಈ ಆಹಾರದ ಜೊತೆಗೆ ಬಿ ಬೆಟರ್ ಸೂರ್ಯ ಊರ್ಜಾ ಕೂಡ. ಬಿ ಬೆಟರ್ ಸೂರ್ಯ ಊರ್ಜಾ ಸೋರಿಯಾಸಿಸ್ಗಾಗಿ ಪರಿಣಾಮಕಾರಿಯಾದ ಔಷಧಿ. ಉತ್ತಮ ಡೀಲ್ಗಳು ಲಭ್ಯವಿವೆ. ಇದರ ಜೊತೆಗೆ ಎಣ್ಣೆಯೂ ಇದೆ. ಸೋರಿಯಾಸಿಸ್ಗೆ ಹೊರಬಳಕೆ ಉತ್ತಮ. ಎಣ್ಣೆ ಹಚ್ಚಿದರೆ ತ್ವಚೆ ಸುಧಾರಿಸುತ್ತದೆ. ಪದಾರ್ಥಗಳು ಮೇಲಿಂದಲೂ ಕೆಲಸ ಮಾಡುತ್ತವೆ. ಎಣ್ಣೆಯಲ್ಲಿ 20 ಅಣುಗಳಿವೆ. ಹೊರಗಿನ ಬಳಕೆಯೂ ಕಾರ್ಯಕಾರಿ. ಈ ಔಷಧಿ ರಕ್ತವನ್ನು ಶುದ್ಧಪಡಿಸಿ ರಕ್ತದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸೋರಿಯಾಸಿಸ್ ನಿಯಂತ್ರಣದಲ್ಲಿ ಇರುತ್ತದೆ. ಸೋರಿಯಾಸಿಸ್ ಇರುವವರಿಗೆ ಸಂಧಿವಾತದ ನೋವು ಕಾಣಿಸಬಹುದು. ಉದಾಹರಣೆಗೆ ಕಾಲಿನ ಸಂಧಿಗಳ ನೋವು, ತಣಿವು ಕಾಣಬಹುದು. ನೋವು ನಿಯಂತ್ರಣಕ್ಕೆ ಉತ್ತಮ ಪದಾರ್ಥಗಳಿವೆ. ಸೋರಿಯಾಸಿಸ್ ಮತ್ತು ಸಂಧಿವೇದನೆಗೆ ಬಿ ಬೆಟರ್ ಸೂರ್ಯ ಊರ್ಜಾ ಉತ್ತಮ ಆಯ್ಕೆ. ನಿಯಮಿತವಾಗಿ ಬಳಸಬಹುದು. ಯಾವುದೇ ವಯಸ್ಸಿನವರು ಇದನ್ನು ಬಳಸಬಹುದು. ಸೋರಿಯಾಸಿಸ್ ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ, ಆದರೆ ಕೆಲವೊಮ್ಮೆ ಮಕ್ಕಳಲ್ಲೂ ಜೆನೆಟಿಕ್ ಕಾರಣದಿಂದ ಕಾಣುತ್ತದೆ. ಕೆಲವರು ಅದನ್ನು ಜೆನೆಟಿಕ್ ಎಂದು ಹೇಳುತ್ತಾರೆ. ಹೌದು, ಅದು ಜೆನೆಟಿಕ್ ಆಗಿ ಬರುತ್ತದೆ. ಸೋರಿಯಾಸಿಸ್ ಹುಟ್ಟಿನಿಂದಲೇ ಬರುತ್ತದೆ. ಜನರು ಸೋರಿಯಾಸಿಸ್ ಜನ್ಯ ತೊಂದರೆ ಎಂದು ಮಕ್ಕಳಿಗೆ ಸ್ವತಃ ಬರುತ್ತದೆ ಎಂದು ನಂಬುತ್ತಾರೆ. ದೀರ್ಘಕಾಲ ಆಹಾರ ನಿಯಮ ಪಾಲಿಸಿದರೆ ಸುಧಾರಣೆ ಆಗುತ್ತದೆ. ಎಣ್ಣೆ ಹೀರಿಸಿಕೊಂಡರೆ ಸಮಸ್ಯೆ ಕಡಿಮೆಯಾಗುತ್ತದೆ. ಹಚ್ಚು ಹನಿಗಳು ಸೇರುತ್ತವೆ. ಕೊನೆಯಲ್ಲಿ ತ್ವಚೆ ಕಂದು ಬಣ್ಣ ಆಗುತ್ತದೆ. ಸರಿ. ಆದ್ದರಿಂದ ಬಿ ಬೆಟರ್ ಸೂರ್ಯ ಊರ್ಜಾ ಬಳಸುವವರಿಗೆ ಮೊದಲು ನೋವು ತಣಿಸುತ್ತದೆ. ಮುಂದೆ ನೋವು ಕಡಿಮೆ, ಅವರು ಒಳ್ಳೆಯ ನಿದ್ರೆ ಪಡೆಯಲ್ಲ. ಅದರೊಳಗೆ ಕ್ರೀಮ್ ಇದಕ್ಕೆ. ಆದ್ದರಿಂದ ನೋವು ಕಡಿಮೆಯಾಗುತ್ತದೆ. ಆದ್ದರಿಂದ ಸೋರಿಯಾಸಿಸ್ಗೆ ಉತ್ತಮ ಔಷಧಿ ಬಿ ಬೆಟರ್ ಸೂರ್ಯ ಊರ್ಜಾ. ಕ್ಯಾಪ್ಸೂಲ್ ಮತ್ತು ಎಣ್ಣೆ ಲಭ್ಯ. ಎರಡೂ ಬಳಸದಿದ್ದರೆ ಉತ್ತಮ ಫಲ ಲಭಿಸುತ್ತದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಕ್ಯಾಪ್ಸೂಲ್ ತಿಂದ ನಂತರ ನೀವು 1 ಕ್ಯಾಪ್ಸೂಲ್ ತೆಗೆದು ನೀರು ಕುಡಿಯಬಹುದು. ಆದರೆ ಸಮಸ್ಯೆ ಗಂಭೀರವಾಗಿರುತ್ತದೆ. ಹಲವಾರು ಮೊದಲುಗಳು ಇರುತ್ತವೆ. ನಡಿಗೆಯಾದರೂ ಮೊದಲುಗಳು ಬರುತ್ತವೆ. ಈ ಹಾಲು ಉತ್ಪನ್ನಗಳನ್ನು ಬಿಟ್ಟುಬಿಡಬೇಕು. ಹುಣಸೆಹಣ್ಣು ಕಡಿಮೆ ಮಾಡಬೇಕು. ಮಸ್ಕಲ್ ಸಮಸ್ಯೆ ಇದ್ರೆ ಕೂಡ ಮಾಂಸ ಮತ್ತು ಕೊಬ್ಬಿನ ಪ್ರಮಾಣ ಕಡಿಮೆ ಮಾಡಬೇಕು. ನಿಯಮಿತವಾಗಿ ಬಿ ಬೆಟರ್ ಸೂರ್ಯ ಊರ್ಜಾ ಕ್ಯಾಪ್ಸೂಲ್ ತೆಗೆದುಕೊಂಡರೆ ನೋವು ತಪ್ಪದೆ ಕಡಿಮೆಯಾಗುತ್ತದೆ ಮತ್ತು ತ್ವರಿತ ಆರೈಕೆ ಸಾಧ್ಯವಾಗುತ್ತದೆ. ಪೂರ್ಣ ತಣಿವು ಸಿಗುತ್ತದೆ. ಇದು ತ್ವಚಾ ರೋಗವಾದ್ದರಿಂದ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಹೋಗುವುದಿಲ್ಲ. ದುಡ್ಡಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಧೈರ್ಯದಿಂದ ನಿರಂತರವಾಗಿ ಬಳಸಿರಿ. ಫಲಗಳು ಉತ್ತಮವಾಗಿದ್ದರೆ ಖಚಿತವಾಗಿ ಉತ್ತಮ ಫಲ ದೊರೆಯುತ್ತದೆ. ಬಿ ಬೆಟರ್ ಸೂರ್ಯ ಊರ್ಜಾ ಕುರಿತು ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ನ ನಂಬರಿಗೆ ಕರೆ ಮಾಡಿ.